ಆ್ಯಂಡ್ ಇವರು ಎಲ್ಲ ಬಹಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯ್ತು, ಇವ್ರ ಹತ್ರ ಹೋದೆ ನಾನು. ಹೋಗಿದ್ದ ದಿನ ரொம்ப ಕೋಪವಾಯಿತು ನಿನಗೆ. ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಪ್ಪ, ಅದಕ್ಕೆ ಫುಲ್ ಟೆನ್ಷನ್ ಅಲ್ಲಿ ಇದ್ರು. ಅದು ಹೆಸರು ಮಾಡಾಗ ಯಾರ್ದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ, ಸರಿ ಕರೆದ್ರು. ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದ್ರು. ಈಗ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದ್ರೆ, ಈ ತರ ಬಂದಿದ್ದೀನಿ ಸರ್, ಕಾಕ ರೀಮೇಕ್ ಮಾಡಕ್ಕೆ ನಿಮ್ಮ ಹತ್ರ ಏನಾದ್ರು ರೈಟ್ಸ್ ಕೊಡಕ್ಕಾದ್ರೆ ನೀವು ಮಾಡ್ತೀರಾ ಅಂದ್ರು. ಹೌದು. ಏನ್ ಕೊಡ್ತೀರಾ ಅಂದ್ರು. ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟರಲ್ಲಿ ಇಮಿಡಿಯೇಟ್ ಆಗಿ ಏನು ಅಮೌಂಟ್ ಇದೆ ಒಂದು ಲೆಟರಲ್ಲಿ ಕಾಕ ನನಗೆ ಬರ್ಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದಾನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದ್ರೆ ಇವತ್ತಿಗೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸಿನಿಮಾ ಸಿಕ್ಕಿದ್ರೆ, ಇನ್ನೊಬ್ರು ಯಾರು ಕೇಳ್ತಾ ಇದಾರೆ ಅಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈ ಟು ಟೆಲ್ ಯು ಹಿಯರ್ ಇಸ್, ಅವತ್ತೊಬ್ಬ 2004 ಅಲ್ಲಿ ನಾನೊಬ್ಬ ಇನ್ನೂ ಹೊಸಬ, ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇನೆ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ, ಇಟ್ ಇಸ್ ಸಮಥಿಂಗ್. ಈ ಕೂಡ ಆಸ್ಕ್ ಮಿ ಎನಿಥಿಂಗ್, ಈವನ್ ಇಫ್ ಇಟ್ ಇಸ್ ಸ್ಮಾಲ್ ಫಿಗರ್, ದಟ್ಸ್ ಓಕೆ. ಕೇಳ್ಬೋದಿತ್ತು, ಕೇಳಲಿಲ್ಲ. ಸೊ ಐ ಥಿಂಕ್ ನನ್ನ ರಿಲೇಶನ್ಶಿಪ್ ಅವರೊಟ್ಟಿಗೆ ಆಗಿದೆ. ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು. ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ. ಬಂದು ಒಂದು ಕರೆ ಬರುತ್ತೆ, ನಾನು ಅವ್ರು ಮೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು, ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು. ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟೆಡ್ ಟು ಗಿವ್ ಫಾರ್ ಅ ಜೆಂಟಲ್ಮನ್ who has been gentle with me once upon a time when I was probably just newcomer. Thank you so much, sir, for that. Thank you. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ, ಈ ಸಿನಿಮಾ ನೋಡ್ಬೇಕು. ಯಾವಾಗಲೂ ಹೇಳ್ತಾ ಇದ್ರು, ಮುಗ್ದಿದೆಯಲ್ಲೋ ಹಾಕು ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬ ಇದೆ ನನಗೆ. ಸೊ ಇವ್ರು ಕೇಳಿದ್ರು ತುಂಬ ಧೂಮ್ಧಾಮಾಗಿ ಒಂದು ಮಾಡಬೇಕು ಅಂತ. ನನಗೆ ಆ್ಯಕ್ಚುಲಿ ನಾನು ಆ ಮೂಡೋದೇ ಇಲ್ಲ. ಐ ಸೆಡ್ ಇಲ್ಲ ಸರ್, ಪ್ರೆಸ್ ಮೀಟಿಂಗ್ ಆಗಲೇಬೇಕು, ಯಾಕಂದರೆ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ, ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ. ಸ್ವಲ್ಪ ಲೋ ಪ್ರೊಫೈಲ್ ಇರಿ, ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್. ಏನು ಬೇಡಿ. ಇನ್ಫ್ಯಾಕ್ಟ್ ನನಗೆ ಎಲ್ಲ ಫ್ಯಾನ್ಸ್ಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದಿಷ್ಟ, ದಯವಿಟ್ಟು ಯಾರು ಹೋಟ್ಲ್ ಹತ್ರ ಬರಬೇಡಿ ನೀವು, ಐ ಡೋಂಟ್ ವಾಂಟ್ ಇಟ್ ಅಂತ. ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದು ಗೊತ್ತಿಲ್ಲ, ಬಿಕಾಸ್ ಹಿ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್. ಸೊ ಐ seek forgiveness for this. So from the next time you can do what you want, sir. So ಒಂದು ಆಸೆ ಇದೆ, ಅವ್ರಿಗೆ ನೋಡ್ಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಬಹಳ ಖುಷಿಯಾಗಿ ಅವ್ರ ಆಶೀರ್ವಾದ ತಗೊಂಡೋದು ನಾನು. ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸೊ ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ, ಅಟ್ಲೀಸ್ಟ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನನ್ನ ತಾಯಿ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ಅಟ್ಲೀಸ್ಟ್ ಐ ಡಿಡ್ ದಟ್ ಮಚ್. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು, ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾನ್. ಅದಕ್ಕೆ ವಿಜಯ್ ಅವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂದ್ರೆ ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್. ಅದೇನಿದೆ, ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗು ತುರ್ಕೋ ಅಭ್ಯಾಸ ಅಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡೋದು ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಎಲ್ಲರೂ ತುಂಬ ಚೆನ್ನಾಗಿ ತಗೊಂಡು ಸ್ವೀಕರಿಸಿ ಮಾಡಿದ್ದಾರೆ, ಆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ. ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ. And I really want to thank all of you for being part of my film and doing such a wonderful job. All of you, I think ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ದಾನವರ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು, ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಷ್ಟು ಹುಡುಗಿಯರಿದ್ರ ಅಂತ ಕೇಳಿದ್ರು. ಅಂದ್ರೆ ಪಾಪ ತಪ್ಪ ಅಂತಲ್ಲ, ಗೆಟ್ಟಪ್ಪಲ್ಲಿ ಬರೋರಲ್ಲ ಸೆಟ್ಟಿಗೆ, ಅದನ್ನೇ ನೋಡ್ಬಿಟ್ಟಿದ್ದಾರೆ. ನೋಡ್ಬಿಟ್ಟು ಇವಾಗ ಕೇಳ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ ಇವರಿಬ್ಬರು ಅಂದ್ಬಿಟ್ಟು ಅಂತ. ಸರ್ ನೆಕ್ಸ್ಟ್ ಟೈಮ್ ஒரு கிளாமர் படம் பண்ணுங்க என்ன வச்சு, நல்ல படம் பண்ணுங்க, சாங் இருக்கணும், ஹீரோயின்ஸ் இருக்கணும்,
ಏನು ಸರ್ ಸಿನಿಮಾಲೇ ಓಕೆ ಸರ್, ಲೈಫ್ ಲೈಫ್ ಮಟ್ಟದ ಸಿನಿಮಾಲ್ ಓಕೆ ಬರಲ್ಲ. ಸೊ ಅವ್ರು ಆಕ್ಚುಲಿ ಬಹಳ ಇನ್ನೋಸೆಂಟ್ ಆಗಿ ಕೇಳಿದ್ರು ಅವ್ರಿಗೆ ಇಬ್ಬರ ಬಗ್ಗೆ. ಸೊ ಇವರು ಆಕ್ಚುಲಿ ಅವರು ದೇ ಪ್ಲೇಯಿಂಗ್ ಕಾಪ್ಸ್. ಸೊ ಅದೇ ಗೆಟಪ್ ಅಲ್ಲಿ ಹಾಕೊಂಡು ಅದು ಏನು ಅಂದ್ರೆ ಬಿಗಿನಿಂಗ್, ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ. ಹೋಗ್ತಾ ಹೋಗ್ತಾ ಹೊತ್ಕೊಂಡು ಅದು ಸಂಯುಕ್ತ ಅವ್ರು ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತ. ನಾವು ಸಂಯುಕ್ತ ಅವ್ರಿಗೆ ರೇಗ್ಸಿ ಇಟ್ಟಿದ್ದೀವಿ, ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವ್ರು ಬಂದಾಗೆಲ್ಲ ನೋಡಿದ್ದಾರೆ. ಇವತ್ತು ನಿಮ್ಮಿಬ್ಬರನ್ನ ಯಾವ ತರ ಹೊಗಳ್ತಾ ಇದಾರೆ ಅಂದ್ರೆ, ಸೊ ನೆಕ್ಸ್ಟ್ ಪಡೋದಕ್ಕೆ ಅವರಿಗೆ ಅಮ್ಮ ಕೂಡ ಗ್ಲಾಮರ್ ಆಗಿ ಅಂಡ್ ಚೇತನ್ ಡಿಸೋಜ್ ಅಂತ ಸ್ಟಾರ್ಟ್ ಮಾಡ್ತೇನೆ ನಾನು.